ಸರ್ ಲಿಂಗಾಯತ ಸಮುದಾಯದ ಪದ್ಧತಿ ಪ್ರಕಾರನೇ ಪೂಜೆ ಇರುತ್ತೆ ಸರ್. ವೈದಿಕ ಕ್ರಿಯೆಗಳು ಲಿಂಗಾಯತ ಸಮುದಾಯ ಪದ್ಧತಿ ನಾವೇನು ಆಚರಣೆ ಮಾಡ್ತೀವಿ ಆ ಸಂಪ್ರದಾಯಬದ್ಧವಾಗಿ ಗಣಪತಿ ಪೂಜೆ, ಗಂಗೆ ಪೂಜೆ, ಈ ಸ್ಥಳವನ್ನು ಶುದ್ಧಿ ಮಾಡ್ಕೊಂಡು ಯಾರ್ಯಾರು ಬಂದಿರ್ತಾರೆ ಹೋಗಿರ್ತಾರೆ ಹೋಗಲಿರ್ತವೆ, ಈ ಜಾಗವನ್ನು ಶುದ್ಧಿ ಮಾಡ್ಕೊಬೇಕು. ಧನುವರು ಈ ಜಾಗವನ್ನು ಶುದ್ಧಿ ಮಾಡ್ಕೊಂಡು ಗಂಗೆ ಪೂಜೆ, ಗಣಪತಿ ಪೂಜೆ, ಮತ್ತು ವಾಗ್ದಾನ ಶಾಸ್ತ್ರ ಪೂಜೆ, ಒಳ್ಳಕ್ಕಿ ಶಾಸ್ತ್ರ, ಕಪ್ಪು ಬಳೆಯನ್ನು ಧರಿಸಿದ್ದೀವಿ ಧನ್ಯತಾ ಅವರಿಗೆ. ಮತ್ತು ಪ್ರಥಮ ಹಸೆ ಇರುತ್ತೆ. ಆ ಶಾಸ್ತ್ರದಲ್ಲಿ ಸಂಪೂರ್ಣವಾಗಿ ಸಹ ಬೆಳಗ್ಗೆ 7 ಗಂಟೆಗೆ ಶಾಸ್ತ್ರ ಪ್ರಾರಂಭ ಆಗಿ ಸರಿಸುಮಾರು 12 ಗಂಟೆವರೆಗೂ ಬೆಳಗ್ಗೆಯಿಂದ ಶಾಸ್ತ್ರ ಸಂಪೂರ್ಣಬದ್ಧವಾಗಿತ್ತು. ಧನಂಜಯ ಅವರು ಸಹ ಹಳ್ಳಿಯ ಸಂಪ್ರದಾಯ ಏನು ಆಚರಣೆ ಏನಿರುತ್ತೆ ಆಚರಣೆ ಸಂಪೂರ್ಣವಾಗಿ ನಮಗೆ ಮಾಡಬೇಕು. ಹಳ್ಳಿಯ ಆಚರಣೆಯಲ್ಲಿ ಏನೇನು ಶಾಸ್ತ್ರ ಇರ್ತವೆ ಸಂಪೂರ್ಣ ನಮಗೆ ಮಾಡಿಕೊಡ್ಬೇಕು ಅಂತಲೇ ಈ ಶಾಸ್ತ್ರವನ್ನು ಅರಸೀಕೆರೆಯಿಂದ ಹಳ್ಳಿಯಿಂದಲೇ ನಮ್ಮನ್ನು ಕರೆಸ್ಕೊಂಡು ಶಾಸ್ತ್ರ ಸಂಪ್ರದಾಯ ಪೂಜೆನ ಸೊ ಇವತ್ತಿನ ಧಾರ್ಮಿಕ ಕಾರ್ಯಗಳು ಸಂಪೂರ್ಣವಾಗಿ ಎಲ್ಲವೂ ಪ್ರಾಣ ಮುಕ್ತಾಯ ಆಗಿದ್ದಾವೆ. ಸಂಜೆ ಆರ್ತಾಕ್ಷತೆ ಇರುತ್ತೆ. ಆರ್ತಾಕ್ಷತೆಯ ಸಂದರ್ಭದಲ್ಲಿ ಹಾರವನ್ನು ಬದಲಾಯಿಸ್ತೀವಿ. ಧನಂಜಯ ಧನ್ಯತೆ ಅವರಿಗೆ ಸಭೆಯ ಮುಖಾಂತರವಾಗಿ ಆರ್ತಾಕ್ಷತೆಯನ್ನು ಬರ್ತೀವಿ. ಆಶೀರ್ವಚನ ಇರುತ್ತೆ ಅವರಿಗೆ. ಆಶೀರ್ವಚನ ಮಾಡಿ ಮಂತ್ರಾಕ್ಷತೆಯನ್ನು ಹಾಕಿ ತದನಂತರ ಗಣ್ಯ ವ್ಯಕ್ತಿಗಳಿಗೆ ಧನಂಜಯ ಅವರ ದಾನ ಮುಹೂರ್ತ ಬೆಳಗ್ಗೆ 7 ಗಂಟೆಯಿಂದಲೇ ಸಹ ಗಂಗೆ ಪೂಜೆ, ಗಣಪತಿ ಪೂಜೆ, ಮಂಟಪ ಯಾಗ ಪ್ರವೇಶ, ಮಂಟಪದೊಳಗೆ ಪ್ರವೇಶ ಮಾಡಿ ನವಪ್ರಧಾನ ಕಲಶಗಳಿವೆ. ಸ್ವಸ್ತಿ, ಪುಣ್ಯ, ನಾಂದಿ, ಪಂಚಬ್ರಹ್ಮ ಕಲಶಗಳು, ಉಮಾಮಹೇಶ್ವರ ಕಲಶ, 9 ಕಲಶಗಳನ್ನು ಪೂಜೆಯನ್ನು ಮಾಡಿ ಆರಾಧನೆ ಮಾಡಿ ಧ್ಯಾನವನ್ನು ಮಾಡಿ ಮಂಟಪ 8 ದಿಕ್ಕಲ್ಲೂ ಸಹ 8 ದಿಕ್ಕು ಮಂಟಪವನ್ನು ಪೂಜೆ ಮಾಡ್ಕೊಂಡು ದಂಪತಿಗಳು ಕಾಶಿ ಯಾತ್ರೆ ಇರುತ್ತೆ, ಬಾಸಿಂಗ ಧಾರಣೆ ಇರುತ್ತೆ, ಕನ್ಯಾದಾನ ಇರುತ್ತೆ, ನಿರೀಕ್ಷಣೆ ಇರುತ್ತೆ, ಕಾಂಡವಡೆ ಎಳ್ಳು ಜೀರಿಗೆ ಸಂಬಂಧ ಇರುತ್ತೆ. ನಮ್ಮ ಲಿಂಗಾಯತ ಸಂಸ್ಕೃತಿಯಲ್ಲಿ ಬಿಲ್ವಪತ್ರ ಆಹಾರವನ್ನು ಹಾಕ್ತಾರೆ. ಧನ್ಯತಾ ಅವರು, ಧನಂಜಯ ಅವರು ಬಿಲ್ವಪತ್ರ ಆಹಾರವನ್ನು ಸಂಬಂಧ ಮಾಲೆಯಾಗಿ ಸ್ವೀಕರಿಸ್ತಾರೆ. ಬಿಲ್ವಪತ್ರ ಆಹಾರವನ್ನು ವಿವಾಹ ಕಾರ್ಯದಲ್ಲಿ ಮಾತ್ರ ಹಾಕೋದು ಬಿಟ್ಟರೆ ಬೇರೆ ಯಾವ ಕಾರ್ಯದಲ್ಲೂ ಸಹ ಬಿಲ್ವಪತ್ರ ಆಹಾರವನ್ನು ವಧುವರರಿಗೆ ಹಾಕಲ್ಲ. ಇವತ್ತವರು ಸ್ವಯಂ ನಾವೇ ಪಾರ್ವತಿ ಪರಮೇಶ್ವರರು ಅಂದ್ಕೊಂಡು ಅವ್ರನ್ನ ಈ ಸಭೆಯಲ್ಲಿ ಪೂಜೆಯನ್ನು ಮಾಡಿಸಿ ಸಪ್ತಪದಿ ಇರುತ್ತೆ, ಅರುಂಧತಿ ನಕ್ಷತ್ರ ದರ್ಶನ ಇರುತ್ತೆ, ಬಾಗಿಣ ಕೊಡೋದಿರುತ್ತೆ. ಈ ಶಾಸ್ತ್ರಗಳು ಸರಿಸುಮಾರು 12 ಗಂಟೆವರೆಗೂ ಶಾಸ್ತ್ರನೇ ಇರುತ್ತೆ ಸರ್. 12 ಗಂಟೆ ಆದಮೇಲೆ ಮತ್ತೇನೋ ಆರ್ತಾಕ್ಷತೆ ಕಾರ್ಯಕ್ರಮ ಇರುತ್ತೆ.